ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಡಿವೈನ್ ಮೆಸೇಜ್ ತೆಗಿತಾ ಇದ್ದೇನೆ. 1/1 ಪೋರ್ಟಲ್ ಜನವರಿ 1ನೇ ತಾರೀಕು 1/1 ಪೋರ್ಟಲ್ ಓಪನ್ ಆಗ್ತಾ ಇದೆ. ಸೊ ನವೆಂಬರ್ ಅಲ್ಲಿ 11/11 ಪೋರ್ಟಲ್ ಓಪನ್ ಆಗಿತ್ತು. ಇದು ಜನವರಿ 28 ತನಕನೂ ಎನರ್ಜಿ ಇರ್ತದೆ. ಸೊ ಇದೊಂಥರ 1 ಅಂತ ಹೇಳಿದ್ರೆ ನ್ಯೂ ಬಿಗಿನಿಂಗ್, ಒಂದು ನ್ಯೂ ಸ್ಟಾರ್ಟ್ ನಿಮ್ ಜೀವನದಲ್ಲಿ. ಸೊ ಈ 1/1 ಪೋರ್ಟಲ್ ಎಲ್ರಿಗೂ ಒಳ್ಳೇದು ಮಾಡ್ಲಿ, ನಿಮ್ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭ ಆಗ್ಲಿ ಅಂತ ಹೇಳಿ ಸಿಲ್ವರ್ ಲೈನ್ ಪ್ರಾರ್ಥನೆ ಮಾಡ್ತದೆ ಯೂನಿವರ್ಸ್ ಅಲ್ಲಿ. ಇದು ಡಿವೈನ್ ಮೆಸೇಜ್ ಇರ್ತದೆ. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಮೇಜರ್ ಚೇಂಜಸ್ ಏನ್ ಬರ್ತಾ ಇದೆ ಅಂತ ಹೇಳಿ ನೋಡುವ. 11/11 ಪೋರ್ಟಲ್, ದ ಚಾರಿಯಟ್, ಡೆಫಿನೆಟ್ಲಿ ಮೂವ್ಮೆಂಟ್, ವಾವ್, ದ ವೀಲ್ ಆಫ್ ಫಾರ್ಚೂನ್, the high priestess, the empress, bottom of the deck, one portal ಎನರ್ಜಿ ತೆಗಿತಾ ಇದ್ದೇನೆ. ಸ್ಟ್ರಾಟಜಿ, ಈ 1/1 ಪೋರ್ಟಲ್ ಹೇಗಿದೆ ಅಂತ ಹೇಳಿದ್ರೆ, ಕೆಲವರ ಜೀವನದಲ್ಲಿ ಒಂದು ಡಿವೈನ್ ಟೈಮಿಂಗ್ ರೋಲ್ ಪ್ಲೇ ಆಗ್ತಾ ಇದೆ. ಡಿವೈನ್ ಟೈಮಿಂಗ್ ಅಂತ ಹೇಳಿದ್ರೆ ಇದೊಂಥರ ಒಂದು ಕರ್ಮ ಕ್ಲಿಯರ್ ಇರ್ಬೋದು. ಅಂದ್ರೆ ಇಷ್ಟು ಟೈಮು ಅಂತ ಇರ್ತದೆ ನಮ್ದು ಕರ್ಮ ಕ್ಲಿಯರ್ ಆಗ್ಲಿಕ್ಕೆ. ಆ ಟೈಮ್ ಮುಗಿದ್ಮೇಲೆ ನಮ್ ಜೀವನ ಎಲ್ಲಾನು ಕರೆಕ್ಟ್ ಆಗ್ತದೆ. ಎಲ್ರಿಗಲ್ಲ, ಕೆಲವರಿಗೆ. ಅಂದ್ರೆ ಇಲ್ಲಿ ತಾಳ್ಮೆಯಿಂದ ಇರ್ಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಡಿವೈನ್ ಟೈಮ್ ರೋಲ್ ನಿಮ್ ಜೀವನದಲ್ಲಿ ಖಂಡಿತ ಒಳ್ಳೇದಾಗ್ತದೆ, ಆ ಭರವಸೆ ಇರ್ಲಿ ಡಿವೈನ್ ಮೇಲೆ. ಸೊ ಇಲ್ಲೊಂದು ನೀವು ಸ್ವಲ್ಪ ಟೈಮ್ ಪೇಶನ್ಸ್ ಅಲ್ಲಿ ಇರ್ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗ ನೀವು ತುಂಬಾ ಆಂಗ್ರಿ ಮಾಡಲಿ ಅಥವಾ ತುಂಬಾ ಸಿಟ್ಟಲ್ಲಿ ಅಥವಾ ರ್ಯಾಶ್ ಎನರ್ಜಿಯಲ್ಲಿ ಇದ್ದಿರ್ಬೋದು. ಸೊ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ ನಿಮ್ಗೆ. ಇನ್ ಕೆಲವರ ಜೀವನದಲ್ಲಿ ತುಂಬಾನೇ ಏಳು ಬೀಳುಗಳಿರ್ಬೋದು, ಸ್ಟ್ರಗಲ್ ಇರ್ಬೋದು. ನಿಮ್ ಜೀವನ ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಗ್ತದೆ. ಸೊ ನೀವು ಇಲ್ಲಿ ಪ್ಲಾನ್ ಮಾಡ್ಬೇಕು, ಅಂದ್ರೆ ಹೇಗೆ ಸಾಗ್ಬೇಕು ನನ್ನ ಜೀವನದಲ್ಲಿ, ಮುಂದೆ ಯಾವ ರೀತಿ ಸಾಗ್ಬೇಕಾಗ್ಬೋದು ಅಂತ ಹೇಳಿ ನೀವು ಪ್ಲಾನ್ ಮಾಡ್ಬೇಕಾಗ್ತದೆ. ಇಲ್ಲಿ ಕೆಲವರು ನಿಮ್ದೊಂದು ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಕೆಲವರು ಒಂದು ಹೈ ಪ್ರಿಸ್ಟೆಸ್ ಇದ್ದಾರೆ, ಅಂದ್ರೆ ನೀವು ಧರ್ಮಗುರುಗಳು, ಪ್ರಿಸ್ಟ್ ಇದ್ದಾರೆ, ಮಾಸ್ಟರ್ ಸೋಲ್ಸ್ ಇದ್ದಾರೆ. ಇಲ್ಲಿ ಕೆಲವರು ಇಲ್ಲಿ ನೀವು ತುಂಬಾ ಆದಿಶಕ್ತಿಯನ್ನು ಆರಾಧನೆ ಮಾಡ್ತಿರ್ಬೋದು. ತುಂಬಾ ಜನರಿಗೆ ಇಲ್ಲಿ ಥರ್ಡ್ ಐ ಆಕ್ಟಿವೇಶನ್ ಆಗ್ತಾ ಇದೆ. ಸೊ ಈಗ ಕೆಲವರಿಗೆ ತುಂಬಾ ಹೆದರಿಕೆ ಇರ್ಬೋದು, ಅಂದ್ರೆ ನಂಗೆಲ್ಲ ಹಿಂದೆ ಮೋಸ ಮಾಡಿದ್ರು, ತುಂಬಾ ಅಂದ್ರೆ ನನ್ನ ಸುತ್ತಮುತ್ತ ಎಲ್ಲ ಜನಗಳು ಮೋಸಗಾರರು ಇರೋದು, ನಾನು ಹೇಗೆ ಸಾಗ್ಬೋದು ಅಂದ್ರೆ ನಿಮ್ಮಲ್ಲಿ ಎಲ್ಲಾ ಪವರ್ ಇದ್ರೂನು ನಿಮ್ಗೆ ಮುಂದೆ ಹೋಗ್ಲಿಕ್ಕೆ ಹೆದರಿಕೆ ಇದ್ದಿರ್ಬೋದು. ಸೊ ಪ್ಲಾನ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ಹಿಂದೆ ಜೀವನದಲ್ಲಿ ಏನಾಗಿತ್ತ ಅದರಿಂದ ನಾವು ಪಾಠ ಕಲ್ತ್ಕೊಂಡು ನಾವು ಜೀವನದಲ್ಲಿ ತುಂಬಾ ಕರೆಕ್ಟ್ ಆಗಿ, ಅಂದ್ರೆ ತುಂಬಾ ದೃಢವಾದ ನಿರ್ಧಾರದಿಂದ ಹೆಜ್ಜೆಗಳನ್ನ ಇಟ್ಕೊಂಡು ಸಾಗ್ಬೇಕು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಇಲ್ಲೊಂದು ಡೆಸ್ಟಿನಿ ಚೇಂಜ್ ಆಗ್ತಾ ಇದೆ. ಕೆಲವರದ್ದು ತುಂಬಾನೇ ಡೆಸ್ಟಿನಿ ಚೇಂಜ್ ಆಗ್ತಾ ಇದೆ. ಕೆಲವರಿಗೆ ನಿಮ್ಗೆ ಒಂದು ದೊಡ್ಡ ಅಧಿಕಾರ ಸಿಗ್ಬೋದು, ಅಥವಾ ಸಿಂಹಾಸನ ಗದ್ದುಗೆ ಅಂತ ಹೇಳಿದ್ರೆ ಇಲ್ಲಿ ಎಂಪ್ರೆಸ್ ಬಂದಿದೆ. ಅಂದ್ರೆ ನೀವು ತುಂಬಾ ಫೇಮಸ್ ಆಗ್ಬೋದು, ನೀವೆಲ್ಲರನ್ನು ಗುರುತಿಸ್ಕೊಳ್ಬಹುದು. ಕೆಲವರಿಗೆ ತುಂಬಾ ಫರ್ಟಿಲಿಟಿ ನಿಮ್ ಜೀವನದಲ್ಲಿ, ನೀವು ಇಷ್ಟ ತನಕ ನಿಮ್ಮಲ್ಲಿ ಹಣದ ಸಮಸ್ಯೆ ಇದ್ದಿರ್ಬೋದು, ಅಥವಾ ರಿಲೇಶನ್ಶಿಪ್ ಇರ್ಬೋದು, ಯಾವ್ದಾದ್ರು ಫರ್ಟಿಲಿಟಿ ಬರ್ಬೋದು. ಕೆಲವರಿಗೆ ಸ್ಟ್ರೆಂತ್ ಬರ್ಬೋದು. ಇಲ್ಲಿ ಕೆಲವರದೊಂದು ಲೈಫ್ 360 ಡಿಗ್ರಿ ಚೇಂಜ್ ಆಗ್ತದೆ. ಏನ್ ಹೇಳ್ತಾರೆ, ಒಂದು ಕಾಲಚಕ್ರ ಸರಿದಾಗ ಅಂತೇಳಿ. ಎಲ್ರದ್ದಲ್ಲ, ಕೆಲವರದ್ದು ನಿಮ್ದು ಫುಲ್ ಟೇಬಲ್ ಟರ್ನ್ ಆಗ್ತಾ ಇದೆ. ನಿಮ್ ಲೈಫೇ ಒಂದು ಬೇರೆ ದಿಕ್ಕ ಅಂತಲೇ ಹೇಳ್ಬೋದು. ಈಗ ನಿಮ್ಮ ಜೀವನ ಹೀಗೆ ಹೋಗ್ತದೆ, ನೆಕ್ಸ್ಟ್ ಈ ತರನೇ ಹೋಗ್ತಾ ಇದೆ. ಇದೊಂಥರ ರೋಡೇ ಚೇಂಜ್ ನಿಮ್ ಲೈಫ್ ಅಲ್ಲಿ. ಇಲ್ಲಿ ಕೆಲವರಂತೂ ನೀವು ತುಂಬಾ, ಅಂದ್ರೆ ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇದೆ, ಸ್ಪಿರಿಚುವಾಲಿಟಿ ಇದೆ ಕೆಲವರಲ್ಲಿ. ಸೊ ಇಲ್ಲಿ ಕೆಲವರು ತುಂಬಾ ನೀವು ವೇಟಿಂಗ್ ಎನರ್ಜಿಯಲ್ಲಿ ಇರ್ಬೋದು. ನಿಮ್ಮ ಪಾರ್ಟ್ನರ್ ಇರ್ಬೋದು, ಅಥವಾ ಬಿಸಿನೆಸ್ ಪಾರ್ಟ್ನರ್ ಇರ್ಬೋದು, ರಿಲೇಶನ್ಶಿಪ್ ಪಾರ್ಟ್ನರ್ ಇರ್ಬೋದು. ತುಂಬಾ ವೇಟಿಂಗ್ ಎನರ್ಜಿಯಲ್ಲಿ ಇದ್ದಿರ್ಬೋದು. ಸೊ ಈ ವೇಟಿಂಗ್ ಎನರ್ಜಿ ನಿಮ್ದು ಮುಗಿತಾ ಇದೆ ಅಂತ ಹೇಳ್ತಾರೆ. ಒಂದು ಡಿವೈನ್ ಟೈಮಿಂಗ್ ಬರ್ತಾ ಇದೆ. ನೀವು ಅವರು ಮೀಟ್ ಆಗೋದು, ಅಥವಾ ನೀವು ಅವರು ಯೂನಿಯನ್ ಆಗೋದು, ಅಥವಾ ಬಿಸಿನೆಸ್ ಸ್ಟಾರ್ಟ್ ಮಾಡೋದು, ಯಾವ್ದು ಬೇಕಾದ್ರೂ ಇರ್ಬೋದು. ಇದೊಂಥರ ಡಿವೈನ್ ಟೈಮಿಂಗ್ ನಿಮ್ ಜೀವನದಲ್ಲಿ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇಲ್ಲಿ ಕೆಲವರಿಗೆ ಕುಂಡಲಿನಿ ಶಕ್ತಿ ಅವೇಕನಿಂಗ್ ಆಗ್ಬೋದು.
ಕಾರ್ಡ್ ತೆಗಿತಿದ್ದೇನೆ. ಕ್ಯಾಟ್, ಎ ಟೂ ಫೇಸ್ಡ್ ಫ್ರೆಂಡ್. ನಿಮ್ಮ ಜೀವನದಲ್ಲಿ ಯಾರಾದ್ರೂ ಎರಡು ಮುಖ ಇರುವ, ಅಂದ್ರೆ ನಿಮ್ಮ ಮುಂದೆ ಒಂದು ಹಿಂದೆ ಒಂದು ಮುಖವಾಡ ವ್ಯಕ್ತಿತ್ವ ಇರಬಹುದು. ಸೊ ಅದರಿಂದ ತುಂಬಾ ಇಂಪಾರ್ಟೆಂಟ್, ನೀವು ಅವರಿಂದ ಹುಷಾರಾಗಿರ್ಬೇಕು ಅಂತ ಹೇಳ್ತಿದ್ದಾರೆ. ಫೇಲ್, ಟೈಮ್ ಟು ಗೆಟ್ ಔಟ್ ಆಫ್ ಯು ಸಿಚುವೇಶನ್. ಈಗ ನೀವು ಯಾವ ಸಿಚುವೇಶನ್ ಅಲ್ಲಿ ಇದ್ದೀರಾ ಅದರಿಂದ ಹೊರಗೆ ಬರೋದು ತುಂಬಾ ಇಂಪಾರ್ಟೆಂಟ್ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. 4 ಲೀಫ್ ಫ್ಲವರ್, ಗ್ರೇಟ್ ಗುಡ್ ಫಾರ್ಚೂನ್. ಇಲ್ಲಿ ನಿಮ್ಗೊಂದು ಗುಡ್ ಫಾರ್ಚೂನ್ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಗ್ರೇಟ್, ಬರ್ತ್ ಆರ್ ಕನ್ಸೆಪ್ಷನ್ ಆಫ್ ಎ ಚೈಲ್ಡ್ ಆರ್ ಎಂಟರ್ಪ್ರೈಸ್. ಕೆಲವರಿಗೆ ಇಲ್ಲಿ ನೀವು ಪ್ರೆಗ್ನೆಂಟ್ ಆಗ್ಬಹುದು, ಪ್ರೆಗ್ನೆನ್ಸಿ ಆಗದೆ ಇದ್ದವರಿಗೆ, ಕೆಲವರಿಗೆ ಡೆಲಿವರಿ ಆಗ್ಬಹುದು, ಇನ್ ಕೆಲವರಿಗೆ ನೀವು ಯಾವ್ದಾದ್ರು ಒಂದು ಎಂಟರ್ಪ್ರೈಸ್ ಸ್ಟಾರ್ಟ್ ಮಾಡ್ಬೋದು, ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕಿದ್ರೆ. ವಿಲ್ ಗೆಟ್ ಬ್ಯಾಕ್ ಟು ದ ಬೇಸಿಕ್ಸ್. ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಬೇಸಿಕ್ ಏನಿದೆ ಅದ್ರ ಹತ್ರ ಹೋಗಿ ಅಂತ ಹೇಳ್ತಿದ್ದಾರೆ. ಬೊಕ್ಕೆ, ಕಾಂಪ್ಲಿಮೆಂಟ್ಸ್ ಫ್ರಮ್ ಅನ್ ಅಡ್ಮೈರರ್. ನಿಮ್ಗೆ ಯಾರ ಕಡೆ ಆದ್ರೂ ಕಾಂಪ್ಲಿಮೆಂಟ್ಸ್ ಅಥವಾ ಗಿಫ್ಟ್ ಬರ್ಬೋದು. ಫಾಕ್ಸ್, shrewdness and resourcefulness, especially in business. ನಿಮ್ಗೊಂದು ಬಿಸಿನೆಸ್ ಅಲ್ಲಿ ಒಂದು ಸಹಾಯ ಮಾಡುವ ಜನ ಬರ್ತಿದ್ದಾರೆ. ಇಲ್ಲಿ ಕೆಲವರದೊಂದು ಅಧ್ಯಾಯ ಕಂಪ್ಲೀಷನ್ ಆಗಿ ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ತಿದೆ. Not the right time, take action, consider. ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಅಂತ ಹೇಳ್ತಿದ್ದಾರೆ ನಿಮ್ಗೆ ಯೂನಿವರ್ಸ್. ಈಗ ನಿಮ್ದು ಕರೆಕ್ಟ್ ಟೈಮ್ ಅಲ್ಲ ಅಂತ ಹೇಳ್ತಾರೆ. ಅದೇ ಕೆಲವರಿಗೆ ಇಲ್ಲಿ ಹೇಳಿದೆ ನಿಮ್ದೊಂದು ಡಿವೈನ್ ಟೈಮಿಂಗ್ ರೋಲ್ ಪ್ಲೇ ಆಗ್ತಾ ಇದೆ, ನೀವು ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ರಿಕವರಿ ಆಗ್ಬೇಕು, ಅಂದ್ರೆ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಬೇಕು. ನಿಮ್ಗೆ ಇಲ್ಲಿ ಸೆಕೆಂಡ್ ಚಾನ್ಸ್ ತಕೊಳ್ಳಿ ಅಂತ ಹೇಳ್ತಾರೆ. ರೀಕನ್ಸಿಡರ್ ಮಾಡಿ. ಜೀವನ ನಿಮ್ದು ಯಾವತ್ತೂ ಮುಗಿದು ಹೋದ ಅಧ್ಯಾಯವಲ್ಲ. ಸೊ ಇನ್ನೊಂದು ಚಾನ್ಸ್ ತಕೊಳ್ಳಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್ ಬಂದು ನಿಮ್ಗೆ. ನೀವು ಮೆಡಿಟೇಷನ್ ಮಾಡಿ ಅಥವಾ ಹೀಲಿಂಗ್, ಏನಾದ್ರು ಹೀಲಿಂಗ್ ಥೆರಪಿ ಇದ್ರೆ ಹೀಲಿಂಗ್ ಥೆರಪಿ ಕಲೀರಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಕೆಲವರಿಗೆ ನಿಮ್ಗೆ ಕಾಂಪ್ರಮೈಸ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಜೀವನದಲ್ಲಿ ಕೆಲವೊಮ್ಮೆ ನಾವು ಕಾಂಪ್ರಮೈಸ್ ಆಗ್ಬೇಕಾಗ್ತದೆ. ಆಕ್ಷನ್ ತಗೊಳ್ಳುವಂತ ಟೈಮ್ ಬರ್ತಾ ಇದೆ, ಸಕ್ಸಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಕೆಲವರಿಗೆ ನೀವು ಆಕ್ಷನ್ ತಗೊಳ್ಳುವಂತ ಟೈಮು, ನಿಮ್ಗೊಂಥರ ಒಂದು ಗ್ರ್ಯಾಂಡ್ ಸಕ್ಸಸ್ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಪೋರ್ಟಲ್, ಇಲ್ಲಿ 4 ಮೇಜರ್ ಕಾರ್ಡ್ ಬಂದಿದೆ. ಸೊ ಇಲ್ಲಿ ನೀವು ಕ್ಲಾರಿಟಿ ಮತ್ತೆ ಫುಲ್ ಇಮೋಷನಲ್ ಸ್ಟೆಬಿಲಿಟಿಯಿಂದ ಫಾಸ್ಟ್ ಆಗಿ ನಿಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡುವರಿದ್ದೀರಿ. ಒಂದು ಬ್ಯಾಲೆನ್ಸ್ ಬರ್ತದೆ ನಿಮ್ ಜೀವನದಲ್ಲಿ, ಒಂದು ಹಾರ್ಮನಿ ಬರ್ತದೆ. ಇನ್ ಕೆಲವರಿಗೆ ಮ್ಯಾರೇಜ್ ಆಗ್ಬಹುದು, ಇನ್ ಕೆಲವರು ನೀವು ನಿಮ್ಮ ಕ್ರಿಯೇಟಿವಿಟಿ ಕಲಿಬಹುದು. ಸೊ ಇಲ್ಲಿ ತುಂಬಾ ಮೇಜರ್ ಚೇಂಜಸ್ ಇದೆ ನಿಮ್ ಜೀವನದಲ್ಲಿ. ಇದೊಂಥರ ಒಂದು ಸನ್ಶೈನ್ ಬರುವುದಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಇದು 1/1 ಪೋರ್ಟಲ್ ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.